ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸ್ವಾತಂತ್ರ್ಯೋತ್ಸವದ ಸುಂದರ ಸಭೆಯಲ್ಲಿ ಒಂದೆರಡು ಅನಿಸಿಕೆಗಳನ್ನು ಹೇಳ ಬಯಸುತ್ತೇನೆ. ಪ್ರಾಚೀನವ ತಿಕ್ಕಿತೊಳೆ ವರ್ತಮಾನದ ಜೀವಕಳಿ, ಉಕ್ಕೇರಲಿ ಬಾಳ ಹೊಳೆ ಆ ಭವಿಷ್ಯದೊಡಲಿಗೆ, ಮೈ ಕೊಡವಿದೆ ಮೂಕ ಜನ ಕೈ ಹಿಡೀರಿ ನಾಲ್ಕು ಜನ, ಎದ್ದೇಳಲಿ ಎಲ್ಲ ಗುಣ ಆ ಸಮೃದ್ಧ ಬಾಳಿಗೆ ಎಂಬ ಚನ್ವೀರ್ ಕಣಿಯವರ ಕವನದ ಆಶಯದಂತೆ ಭಾರತ ದೇಶವು ಇಂಗ್ಲಿಷರು, ಪೋರ್ಚುಗೀಸರು, ಡಚ್ಚರ, ಫ್ರೆಂಚರ ಚಂದ್ರೋಪಾಯಗಳ ಕಪಿಮುಷ್ಟಿಗೆ ನೇರವಾಗಿ, ವಕ್ರವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ, ಸತ್ಯವಾಗಿ, ಅಸತ್ಯವಾಗಿ, ಧಾರ್ಮಿಕವಾಗಿ, ಅಧಾರ್ಮಿಕವಾಗಿ, ಬೆಳ್ಳಗೊಮ್ಮೆ, ಕೆಂಪಗೊಮ್ಮೆ, ಹಗಲೊಮ್ಮೆ, ಏಳೊಮ್ಮೆ ನಾನಾ ತಂತ್ರ ಕುತಂತ್ರಗಳಿಂದಲೂ, ನಿರಂತರ ರಾಜಕೀಯ ವಿದ್ಯೆ ಮತ್ತು ಸಮರ ನೀತಿಯ ಪ್ರಭಾವದಿಂದಲೂ, ಪ್ರಯಾಸದಿಂದಲೂ, ನಿರುಪಮ ಸಾಹಸದಿಂದಲೂ ಶ್ರೇಷ್ಠತರವಾದ ನಮ್ಮ ದೇಶವನ್ನು ನೂರಾರು ವರ್ಷಗಳ ಕಾಲ ಆಳಿದರು. ನಮ್ಮ ದೂರದೃಷ್ಟಿ ನಾಯಕರಂತಹ ಗಾಂಧೀಜಿ, ವಲ್ಲಭಾಯ್ ಪಟೇಲ್, ಭಗತ್ ಸಿಂಗ್, ಲಾಲ್ ಬಾಲ್ ಹೀಗೆ ಅಗಣಿತ ಅನಾಮಿಕ ಭಾರತೀಯ ಸ್ವತಂತ್ರ ಹೋರಾಟಗಾರರ ಹೋರಾಟದ ಫಲವಾಗಿ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವತಂತ್ರ ದೊರೆಯಿತು. ನನ್ನ ತಾಯಿ ಭಾರತಿಗೆ ಇಂದಿಗೆ 78 ವರ್ಷಗಳಾಯಿತು ಸ್ವತಂತ್ರ ದೊರಕಿ. ಈ ಸಂದರ್ಭದಲ್ಲಿ ನಾವು ತಾಯಿ ಭಾರತಿಗೆ ಕನ್ನಡದ ಅರ್ಥ ಮಾಡೋಣ. ತಾಯಿ ಭಾರತಿ ಸ್ವತಂತ್ರದ ನಂತರ ಅನೇಕ ಅಡೆತಡೆಗಳನ್ನು ಎದುರಿಸುತ್ತಾ ಬಂದರು. ಕಾಲಾನಂತರದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಬಂದಿದೆ. ವರ್ತಮಾನದಲ್ಲಿ ಅಭಿವೃದ್ಧಿ ಹೊಂದಿದ ಸಾಲುಗಳಲ್ಲಿ ಮಿನುಗುತ್ತಿದೆ. ಕೃಷಿ, ಕೈಗಾರಿಕೆ, ಕಲೆ, ಸಾಹಿತ್ಯ, ಚಂದ್ರಯಾನ, ಮಂಗಳಯಾನ, ರಕ್ಷಣಾ ಶಸ್ತ್ರಾಸ್ತ್ರಗಳ ತಯಾರಿಕೆ ಮುಂತಾದ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಿ ಅಗ್ರಸ್ಥಾನದಲ್ಲಿ ರಾರಾಜಿಸುತ್ತಿದೆ ಎಂದು ಹೇಳಲು ನನಗೆ ಅತೀವ ಸಂತೋಷವೆನಿಸುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೋಮುವಾದ, ಜಾತಿವಾದ, ಪ್ರಾದೇಶಿಕವಾದ ಹಾಗೂ ಮತ್ತು ಬಲಪಂಥ, ಎಡಪಂಥ, ಮಧ್ಯಮ ಪಂಥಗಳೆಂಬ ವಾದಗಳು ಕೇಳಿ ಬರುತ್ತವೆ. ಈ ಯಾವ ಪಂಥಗಳಿಂದಲೂ ಮನುಜ ಪಂಥ ದೊಡ್ಡದು. ಮನುಜ ಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ, ಪಂಚಮಂತ್ರ ಮುಂದಿನ ದೃಷ್ಟಿಯಾಗಬೇಕಾಗಿದೆ. ಮನುಜ ಕುಲ ತಾನೊಂದೇ ಒಲಂ ಎಂಬ ಭಾವ ವೃದ್ಧಿಯಾಗಬೇಕಾಗಿದೆ. ನಾನು ತಲೆಬಾಗಿದರೆ ಅವನು ಪೂರ್ಣ ತಲೆಬಾಗಿಯಾನು. ಒಂದು ವೇಳೆ ನಾನು ತಲೆಬಾಗದಿದ್ದರೂ ಅವನು ತಲೆಬಾಗಿದರೆ ತಪ್ಪಾಗದು. ಹಸಿಗರಿಗೆಗಳು ಒಂದಕ್ಕೊಂದು ತಗಲಿ ಒಡೆದು ಹೋಗುತ್ತವೆ. ಹಾಗೆಂದು ಅವುಗಳನ್ನು ದೂರ ಇಡುವುದು ಉಪಾಯವಲ್ಲ. ಒಡೆಯದಂತೆ ಗರಿಗೆಗಳನ್ನು ಸುಡುವುದೇ ದಾರಿ. ನಮ್ಮೆಲ್ಲರ ಹೃದಯಗಳನ್ನು ನಾವು ಹಾಗೆ ಪಕ್ವಗೊಳಿಸೋಣ. ಆಶಾವಾದವೇ ಆತ್ಮವಿಶ್ವಾಸಕ್ಕೆ ಆಹಾರ. ಆಶಾವಾದಿಯು ಅಂತಾನೆ ಇಷ್ಟೆಲ್ಲ ಮುಳ್ಳುಗಳ ನಡುವೆ ಎಂತ ಸೊಗಸಾದ ಗುಲಾಬಿ ಹೂ ಇದೆ ಅಲ್ಲ ಅಂತಾನೆ. ಆದರೆ ನಿರಾಶಾವಾದಿ ಇಷ್ಟೊಂದು ಸೊಗಸಾದ ಹೂವಿನ ನಡುವೆ ಎಷ್ಟೆಲ್ಲ ಮುಳ್ಳುಗಳಿವೆ ಅಲ್ಲ ಎಂದು ಕೊರಗುತ್ತಾನೆ. ಹಾಗೆಯೇ ನಮ್ಮ ದೇಶದಲ್ಲಿದ್ದ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಆಶಾವಾದಿಗಳಾಗೋಣ, ದೇಶಭಕ್ತರಾಗೋಣ. ಹಿತ್ತಾಳೆ ಕಿಲುವು ಬಿಡುವುದೆಂದು ಚಿನ್ನವು ಕಿಲುವು ಬಿಟ್ಟರೆ ಹೇಗಯ್ಯ? ಬೇರೆ ಕಟ್ಟಿಗೆಗೆ ಗೊರಲೆ ಹತ್ತುವುದೆಂದು ತೆಗಿಗೆಗೂ ಗೊರಲೆ ಹತ್ತಿದರೆ ಹೇಗಯ್ಯ? ಕಬ್ಬಿನಕ್ಕೂ ತುಕ್ಕು ಹಿಡಿಯುವುದೆಂದು ವಜ್ರಕ್ಕೂ ತುಕ್ಕು ಹಿಡಿಯದರೆ ಹೇಗಯ್ಯ? ಸ್ವತಂತ್ರ ಧೀರ ಸಿದ್ದೇಶ್ವರ ದೊಡ್ಡರು ಅಡ್ಡ ಹಾದಿ ಹಿಡಿಯುವರೆಂದು ದೊಡ್ಡರು ಅಡ್ಡ ಹಾದಿ ಹಿಡಿದರೆ ಹೇಗಯ್ಯ ಎಂದು ಹೇಳುತ್ತಾ ಮೈ ರಹು ಮೈ ನಾ ರಹು ಭಾರತ್ ಬೇ ರಹನಾ ಚಾಹಿಯೆ, ಸ್ವತಂತ್ರ ಭಾರತಿಗೆ ಕನ್ನಡದ ಅರ್ಥ ಮಾಡೋಣ ಎಂದು ಹೇಳುತ್ತಾ ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.